ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಮನೆಯಲ್ಲಿ ಬೆಳೆಸುವ ಕೈತೋಟ ರೀ ಇದು. ಶಾವಿಗೆ ಪಲ್ಯ ಅದು ನೋಡ್ರಿ. ಈಗ ಶಾವಿಗೆ ಪಲ್ಯ ಈಗ ಇವು ಮನೆ ಬಲ್ಲೆ ಹಿಂದ ಬಾಳೆ ಗಿಡಗಳು ಹಾಕ್ಕೊಂಡಿವಿ ನೋಡ್ರಿ. ಈಗ ಇದು ನುಗ್ಗಿಕಾಯಿ ಗಿಡಗಳು ಹಾಕಿವಿ ನೋಡ್ರಿ. ಈಗ ನುಗ್ಗಿಕಾಯಿಗಳು ಆಗ್ಯಾವ. ಈಗ ನುಗ್ಗಿಕಾಯಿ ನೋಡ್ರಿ ಎಷ್ಟಾಗ್ಯಾವ. ದಿವಸ ಒಂದು 4-5 ಅಷ್ಟು ನುಗ್ಗಿಕಾಯಿ ಹಾಕಿ ಸಾರು ಮಾಡ್ಕೊತೀವಿ. ಈಗ ಟಮಾಟೋಗಳು ಹಾಕಿವಿ ನೋಡ್ರಿ. ಈಗ ಪುಂಡಿ ಪಲ್ಯ. ಈಗ ಚೌಳಿಕಾಯಿ ಹಾಕಿವ್ರಿ. ಇನ್ನೂ ಚೌಳಿಕಾಯಿ ಬಂದಿಲ್ಲ, ಸಣ್ಣ ಸಣ್ಣ ಅವ ಗಿಡಗಳು. ಈಗ ಒಂದು ಮಾವಿನ ಗಿಡ ಹಚ್ಚಿವ್ರಿ. ಇನ್ನು ಮಾವಿನ ಗಿಡ ಇನ್ನು ಸಣ್ಣದಾದ, ಒಂದೇ ವರ್ಷ ಆಯಿತು. ಈಗ ಮಲ್ಲಿಗೆ ಹೂವಿನ ಗಿಡ. ದೇವ್ರಿಗೆ ಹೂವು ನಾವೇನು ಹೊರಗೆ ತರಲ್ರಿ, ಮನೆಗೆ. ಈಗ ಮೆಣಸಿನ್ಕಾಯಿ ಹಾಕಿವಿ ನೋಡ್ರಿ. ಒಂದು 10-15 ಮೆಣಸಿನ ಗಿಡಗಳವ. ಇದಕ್ಕೆ ಏನು ಮಾಡ್ಬೇಕು ರೀ, ಹೂವು ಕಾಯಿ ಬರ್ಬೇಕಂದ್ರೆ ಚಿಕ್ಕು ಬೆಲ್ಲ, ಅರ್ಧ ಕಿಲೋ ಚಿಕ್ಕು, ಅರ್ಧ ಕಿಲೋ ಬೆಲ್ಲ ತಂದು ಸರಿಯಾಗಿ ನೆನೆಯಿಟ್ಟು ಎಲ್ಲ ಗಿಡಗಳಿಗೆ ಇಷ್ಟು ಹಾಕ್ಬೇಕು ರೀ. ಫುಲ್ಲು ಹಣ್ಣು ಕಾಯಿ. ಈಗ ತುಪ್ಪದ ಹೀರೆಕಾಯಿ ನೋಡ್ರಿ. ಈಗ ತುಪ್ಪದ ಹೀರೆಕಾಯಿ ಹಾಕೀವಿ ಮನೆಗೆ. ಈಗ ಟಮಾಟೋಗಳಂತೂ ಏನು ತರಲ್ಲ ನೋಡ್ರಿ. ಮತ್ತು ಅವರಿಗೆ ಇವರಿಗೆ ನಮ್ಗೆ ಇಷ್ಟ ಬಂದವ್ರಿಗೆ ಎಲ್ಲ ಕೊಡ್ತೀವಿ. ಈಗ ಟಮಾಟೋಗಳು. ಈಗ ಬದ್ನಿಕಾಯಿ ಗಿಡಗಳು ಹಾಕಿವಿ ನೋಡ್ರಿ. ನಮ್ಮ ಮನೆಗೆ ಏನು ಬರ್ತದ ನಾವು ಅಷ್ಟು ಕಾಯಿ ಪಲ್ಯ ಹೊರಗೆ ತರಂಗೇ ಇಲ್ಲ ನೋಡ್ರಿ. ನಾವು ಮನೆಗೇ ಬೆಳೆಸ್ಕೊತೀವಿ ಕಾಯಿ ಪಲ್ಯಗಳು. ಈಗ ಪುದೀನ ಹಾಕಿವಿ ನೋಡ್ರಿ. ಪುದೀನ ಚಟ್ನಿ ಮಾಡ್ಲಿಕ್ಕೆ ಹೆಲ್ತಿಗೆ ಭಾಳ ಒಳ್ಳೆಯದು. ಕೆಮ್ಮು ಅದು ಬಂದಾಗ ಸ್ವಲ್ಪ ಅದ್ರ ಕಷಾಯ ಮಾಡ್ಕೊಂಡು ಕುಡಿಬೇಕು. ಈಗ ಮೆಣಸಿನ್ಕಾಯಿ. ಲವಳಿ ರಸ. ಇದು ತಲೆಗೆ ಹಚ್ಕೊಳಕ್ಕೆ ಅದಕ್ಕೆ ಬೇಕಾಗ್ತದಲ್ರಿ. ಲವಳಿ ರಸನೂ ಹಚ್ಚೀವಿ. ಇದು ತುಂಬೆ ಹೂವು. ಶಿವನಿಗೆ ಭಾಳ ಇಷ್ಟ ರೀ ಇದು ಹೂವು. ಇದಕ್ಕೆ ಶಿವನಿಗೆ ದಿವಸ ಒಂದು 4-5 ಹೂವುಗಳು ಹಾಕಿ ನಮಸ್ಕಾರ ಮಾಡಬೇಕು. ಈಗ ಶಾವಂತಿ ಹೂವುಗಳು ನೋಡ್ರಿ. ಇದಕ್ಕೂ ಏನಿಲ್ಲ, ಚಿಕ್ಕು ಅದೆಲ್ಲ ಹಾಕಿ ಇದು ಮಾಡಬೇಕು. ಭಾಳ ಸರಿಯಾಗಿ ಹೂವುಗಳು ಬರ್ತಾವ್ರಿ ಶಾವಂತಿ ಹೂವು. ಸಣ್ಣ ನಿಂಬೆ ಗಿಡ ಈಗ ಹಚ್ಚಿವ್ರಿ. ಇನ್ನು ಈಗ ಅವ್ರಿಕಾಯಿ ಬೆಳ್ಳಿರಿ. ನಾವು ಅವ್ರಿಕಾಯಿನೂ ಹೊರಗೆ ತರಲ್ಲ. ಈಗ ಇದು ಗುತ್ತಿ ದಾಸವಾಳ ಇನ್ನೂ ಆಗಿಲ್ಲ ರೀ. ಹೂವು ಸ್ವಲ್ಪ ಆಗ್ಲತ್ತವ. ಇದನ್ನು ದಾಸವಾಳದ ಹೂವು. ಈಗ ಇದು ಗುಲಾಬಿ ಹೂವಿನ ಗಿಡ ರೀ. ಈಗ ರೀ ಇದು ಕರಿಬೇವಿನ ಗಿಡ. ಇದು ಉತ್ತರ ಕರ್ನಾಟಕದಾಗ ಇದೊಂದು ಕರಿಬೇವಿನ ಗಿಡ. ಇದು ಹತ್ರಿಕಾಯಿನ ಪಲ್ಯ ಅಂತಾರಲ್ರಿ, ನಮ್ಮ ಕಡೆಗೆ ಭಾಳ ಇಷ್ಟ ಇದು. ಇದನ್ನು ನಾವು ಮನೆಗೆ ಬೆಳೆಸೀವ್ರಿ. ಬ್ಯಾಸ್ಗ್ಯಾಗ ಸಿಗಂಗಿಲ್ಲ. ಇದು ಮಳೆಗಾಲದಾಗ ಅಷ್ಟೇ ಜೋಳದ ಹೊಲ್ದಾಗ ಸಿಗ್ತದೆ. ನಾವು ಹತ್ರಿಕಾಯಿನ ಪಲ್ಯನೂ ಮನೆಗೆ ಬೆಳೆಸೀವಿ. ಇದು ಕೆಮ್ಮಿನ ಎಲೆ ಅಂತಾರೆ ನೋಡ್ರಿ. ಇದು ಸ್ವಲ್ಪ ಕೆಮ್ಮು ಅದಾದ್ರೆ ಒಂಚೂರು ಉಪ್ಪು ಅದು ಕಲಸ್ಕೊಂಡು ತಿನ್ನಬೇಕು. ಕೆಮ್ಮು ಆವಾಗಿಂದ ಅವಾಗ ಕಮ್ಮಿ ಆಗಿಬಿಡ್ತದೆ. ಈಗ ಶಾವಂತಿಗೆ ಹೂವಿನ ಗಿಡ ನೋಡ್ರಿ. ಇದು ದಾಸವಾಳದ ಹೂವನೇ. ಇದು ಬಿಳಿ ಹೂವು, ಮಲ್ಲಿಗೆ ಹೂವು.
ಈಗ ರೀ ಕನಕಾಂಬ್ರಿ ಹೂವುಗಳು ನೋಡಿರಿ. ಈಗ ಇದು ಮರುಗು ನೋಡಿರಿ. ಈಗ ಇಲ್ಲಿನೂ ಮರುಗ ಅದ. ಇದು ದಾಸವಾಳದ ಹೂವಿನ ಗಿಡ ನೋಡಿರಿ. ಇದೆಲ್ಲ ಅವ್ರಿ ಬೆಳ್ಳಿ ನೋಡಿ.